ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಕೊರೋನಾ ನಿಯಂತ್ರಣದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ, ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು SDM ಕಾಲೇಜ್ ಆಫ್ ಆಯುರ್ವೇದ ಮತ್ತು ಆಸ್ಪತ್ರೆಯ ಸ್ವಸ್ಥವೃತ್ತು ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಯೋಗೀಶ್ ಆಚಾರ್ಯ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಕೊರೋನಾ ಎನ್ನುವಂತಹ ಸಾಂಕ್ರಾಮಿಕ ಕಾಯಿಲೆಯಿಂದ ಬಳಲುತ್ತಾ ಇದ್ದೇವೆ. ನಾವು ಅದನ್ನು ಎದುರಿಸಬೇಕು ಅಂತಾದರೆ ಪ್ರಮುಖವಾಗಿ ಬೇಕಾದಂಥದ್ದು ರೋಗ ನಿರೋಧಕ ಶಕ್ತಿ ಅಂತ. ಹಾಗಾದರೆ ಇಂದು ನಾವು ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಬಹುದು ಎನ್ನುವುದರ ಬಗ್ಗೆ ವಿಚಾರಣೆಯನ್ನು ಮಾಡುವ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಹೇಳಿದರೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದರೆ, ಆರೋಗ್ಯವಂತನಾಗಿರುವವನ ಆರೋಗ್ಯವನ್ನು ಕಾಪಾಡುವಂಥದ್ದು ಮತ್ತು ಉದ್ಭವಿಸಿದಂತಹ ಕಾಯಿಲೆಯ ನಿವಾರಣೆ ಏನಿದೆ ಅದನ್ನು ಆಯುರ್ವೇದ ಶಾಸ್ತ್ರದ ಮೂಲ ಉದ್ದೇಶ ಅಂತ ಹೇಳ್ತೇವೆ ನಾವು. ಹಾಗಾದರೆ ಉದ್ಭವಿಸಿದಂತಹ ರೋಗಗಳ ನಿವಾರಣೆಗೆ ಅಗತ್ಯವಾದಂತಹ ವಿಶಿಷ್ಟವಾದಂತಹ ಚಿಕಿತ್ಸಾ ಕ್ರಮಗಳನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರೊಂದಿಗೆ ನಿಧಾನ ಪರಿವರ್ಜನೆಗೆ ಬಹಳ ಪ್ರಶಸ್ತವಾದಂತಹ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಹಾಗಾದರೆ ನಿಧಾನ ಪರಿವರ್ಜನೆ ಅಂದ್ರೇನು ಅಂತ, ಕಾಯಿಲೆಗಳು ಬರದಂತೆ ತಡೆಗಟ್ಟುವ ವಿಧಾನ ಏನಿದೆ ಅದನ್ನು ನಾವು ನಿಧಾನ ಪರಿವರ್ಜನೆ ಅಂತ ಹೇಳ್ತೇವೆ. ರೋಗಗಳ ಉತ್ಪತ್ತಿಗೆ ಕಾರಣವಾಗುವ ಎಲ್ಲ ಮಾರ್ಗಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯು ತ್ಯಜಿಸಲೇಬೇಕು. ಹಾಗಾದಾಗ ಮಾತ್ರ ನಾವು ಕಾಯಿಲೆಗಳಿಂದ ಮುಕ್ತರಾಗ್ತೇವೆ. ಹಾಗಾದರೆ ಅಷ್ಟು ಮಾತ್ರ ಸಾಕಾ? ಖಂಡಿತವಾಗಿ ಕೂಡ ಇಲ್ಲ. ಕಾಯಿಲೆಗಳು ಬರದಂತೆ ಸಹಕಾರಿಯಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಕೂಡ ಪ್ರತಿಯೊಬ್ಬನಿಗೂ ಕೂಡ ಅತ್ಯಗತ್ಯ. ಸಮರ್ಪಕವಲ್ಲದ ದಿನಚರಿ ಮತ್ತು ಅಸಮರ್ಪಕವಾದಂತಹ ಆಹಾರ ಸೇವನೆಯಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಕಡಿಮೆಯಾಗ್ತಾ ಬರ್ತದೆ. ನಮಗೆ ತಿಳಿದಿರಬಹುದು, ನಮ್ಮ ಪೂರ್ವಜರು ಬಹಳ ಉತ್ಕೃಷ್ಟವಾದಂತಹ ಆರೋಗ್ಯವನ್ನು ಹೊಂದಿರ್ತಿದ್ರು. ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದರೆ, ಅವರು ಅನುಸರಿಸಿಕೊಂಡು ಬಂದಂತಹ ಶ್ರೇಷ್ಠವಾದಂತಹ ಜೀವನ ಕ್ರಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿ ವಿವರಿಸಿದ್ದಾರೆ ಅಂತ ಹೇಳಿದರೆ, ವ್ಯಾಧಿಕ್ಷಮತ್ವ ಎನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಹಾಗಾದರೆ ವ್ಯಾಧಿಕ್ಷಮತ್ವ ಅಂದ್ರೇನು ಅಂತ ನಮ್ಮ ಚರಕ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ವ್ಯಾಧಿಕ್ಷಮತ್ವಂ ವ್ಯಾಧಿಬಲ ವಿರೋಧಿತ್ವಂ ವ್ಯಾಧಿ ಉತ್ಪಾದ ಪ್ರತಿಬಂಧಕತ್ವಂ ಇತಿ ಯಾವತ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ, ಕಾಯಿಲೆಯು ಬಂದರೆ ಅದರ ಭೀಕರತೆಯನ್ನು ತಲುಪದಂತೆ ತಡೆಯುವಂತಹ ಶರೀರದ ವಿಶೇಷವಾದಂತಹ ಬಲ, ಅಥವಾ ಕಾಯಿಲೆಗಳು ಬರದಂತೆ ತಡೆಯುವಂತಹ ಪ್ರಶಸ್ತವಾದಂತಹ ದೇಹದ ಸಾಮರ್ಥ್ಯವನ್ನು ನಾವು ವ್ಯಾಧಿಕ್ಷಮತ್ವ ಅಂತ ಹೇಳ್ತೇವೆ. ನಮ್ಮ ರೋಗ ನಿರೋಧಕ ಶಕ್ತಿಯು ಉತ್ತಮವಾಗಿದ್ದರೆ ನಮಗೆ ರೋಗಗಳು ಬಂದರೂ ಕೂಡ ವಿಶೇಷವಾದಂತಹ ತೊಡಕು ಉಂಟಾಗುವುದಿಲ್ಲ. ನಾನೇನು ಹೇಳ್ತೇನೆ ಹೇಳಿದರೆ, ರೋಗ ನಿರೋಧಕ ಶಕ್ತಿ ಇದ್ದರೆ ವ್ಯಾಧಿಗಳು ಬರುವುದೇ ಇಲ್ಲ ಅಂತಲ್ಲ, ಬರಬಹುದು. ಆದರೆ ಅದರಿಂದ ಆಗುವಂತಹ ಭೀಕರತೆ ಏನಿದೆ ಅದು ಬಹಳ ಕಡಿಮೆಯಾಗ್ತದೆ ಅಂತ. ಅದೇ ರೀತಿ ಈ ಒಂದು ಮಾತು ಏನಿದೆ ಅಂತ, ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಇಂದು ಬಹಳ ಪ್ರಶಸ್ತ ಅಥವಾ ಪ್ರಸ್ತುತ. ಯಾಕಂತ ಹೇಳಿದರೆ, ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಇಂದು ಕೊರೋನಾ ಎನ್ನುವಂತಹ ಸಾಂಕ್ರಾಮಿಕ ಕಾಯಿಲೆಯಿಂದ ಬಳಲುತ್ತಾ ಇದ್ದೇವೆ. ಯಾರಲ್ಲಿ ಉತ್ತಮವಾದಂತಹ ರೋಗ ನಿರೋಧಕ ಶಕ್ತಿ ಇದೆಯೋ ಅವರಲ್ಲಿ ಕಾಯಿಲೆ ಬರುವುದಿಲ್ಲ ಅಂತ. ಒಂದು ವೇಳೆ ಬಂದರೂ ಕೂಡ ಅದು ಬಹಳ ಹಾನಿಯನ್ನು ಉಂಟು ಮಾಡುವುದಿಲ್ಲ ಅಂತ. ಹಾಗಾದರೆ ಪ್ರತಿಯೊಬ್ಬರಲ್ಲೂ ರೋಗ ನಿರೋಧಕ ಶಕ್ತಿ ಇರ್ತದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಕೂಡ ಇರ್ತದೆ. ಆದರೆ ಅದರ ಗರಿಷ್ಠತೆಯಲ್ಲಿ ಬಹಳ ವ್ಯತ್ಯಾಸ ಉಂಟಾಗ್ತದೆ ಅಂತ. ಹಾಗಾದರೆ ಅದರ ವ್ಯಾಧಿಕ್ಷಮತ್ವದ ಗರಿಷ್ಠತೆಯಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕಾರಣಗಳೇನಿರ್ಬೋದು ಅಂತ ಹೇಳಿದರೆ, ಕೆಲವರು ಅತಿಯಾಗಿ ದಪ್ಪ ಇದ್ದವರಲ್ಲಿ, ಅಥವಾ ಅತಿಯಾಗಿ ಸಪುರ ಇರುವವರಲ್ಲಿ, ಅಥವಾ ಬಹಳ ದುರ್ಬಲರಾಗಿರುವವರಲ್ಲಿ, ಪ್ರತಿದಿನವೂ ಸಮರ್ಪಕವಲ್ಲದ ದೇಹಕ್ಕೆ ಅಹಿತವಾದಂಥ ಆಹಾರವನ್ನು ಸೇವಿಸುವಂತಹ ಅಭ್ಯಾಸ ಇರುವವರಲ್ಲಿ, ಬಹಳ ಕಡಿಮೆ ಆಹಾರವನ್ನು ಸೇವಿಸುವವರಲ್ಲಿ, ಮನಸ್ಸು ಬಹಳ ಚಂಚಲತೆ ಅಥವಾ ದುರ್ಬಲವಾಗಿದ್ದಲ್ಲಿ ಎಲ್ಲರೂ ಕೂಡ ಕಾಯಿಲೆಯಿಂದ ಬಳಲುವಂತಹ ಸಾಧ್ಯತೆಗಳಿರ್ತದೆ. ಯಾಕಂತ ಹೇಳಿದರೆ ಅವರಲ್ಲಿ ವ್ಯಾಧಿಕ್ಷಮತ್ವ ಕಡಿಮೆಯಾಗ್ತದೆ. ಅದೇ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬಹಳ ಅಗತ್ಯವಾದಂತಹ ಜಾಠರಾಗ್ನಿ ಅಂತ ಹೇಳ್ತೇವೆ, ಅದು ಒಂದು ವೇಳೆ ಮಂದವಾಗಿದ್ದಲ್ಲಿ ರೋಗ ನಿರೋಧಕ ಶಕ್ತಿಯು ಕಡಿಮೆಯಾಗುವಂಥ ಎಲ್ಲ ಸಂಭವಗಳಿರ್ತದೆ. ಇಂತಹ ಸಂದರ್ಭದಲ್ಲಿ ವ್ಯಕ್ತಿಯು ಹಲವಾರು ಕಾಯಿಲೆಗಳಿಗೆ ತುತ್ತಾಗುವಂತಹ ಪ್ರಮೇಯಗಳಿರ್ತದೆ. ಹಾಗಾದರೆ ನಮ್ಮ ರೋಗ ನಿರೋಧಕ ಶಕ್ತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು ಅಂತ ನಾವು ಆಲೋಚನೆ ಮಾಡಬೇಕು. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಯಾವುದು ಹೇಳಿದರೆ, ನಾವು ಸೇವಿಸುವಂಥ ಆಹಾರ, ನಮ್ಮ ದಿನನಿತ್ಯದ ಚಟುವಟಿಕೆಗಳು, ನಮ್ಮ ದೇಹಕ್ಕೆ ಪ್ರಾಮುಖ್ಯವಾದಂಥ ಓಜಸ್ಸು ಎನ್ನುವಂತಹ ತೇಜಸ್ಸು, ನಮ್ಮೆಲ್ಲರ ಬಲ,
ಆಹಾರ ಜೀರ್ಣವಾಗಲು ಅಗತ್ಯವಾದ ಜಾಠರಾಗ್ನಿಯ ಸಾಮ್ಯತೆ, ಇವೆಲ್ಲವುಗಳು ಉತ್ಕೃಷ್ಟವಾಗಿದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಕೂಡ ಬಹಳ ಜಾಸ್ತಿ ಆಗಿರ್ತದೆ. ಹಾಗಾದರೆ ನಾವು ಆಹಾರದ ಬಗ್ಗೆ ಸ್ವಲ್ಪ ತಿಳಿಯುವ. ನಾವು ಇದನ್ನು ತಿಳಿಯುವಾಗ ಆಹಾರದ ಪ್ರಾಮುಖ್ಯತೆ ಅಥವಾ ಕ್ರಮಬದ್ಧವಾದಂಥ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಆಹಾರ ಸೇವನೆಯ ಕ್ರಮ ಯಾವ ರೀತಿ ಇರಬೇಕು, ಅಥವಾ ಅಸಮರ್ಪಕವಾದಂಥ ಆಹಾರ ಶೈಲಿ ಏನು, ಇದರ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗಾದರೆ ಮೊದಲಿಗೆ ಆಹಾರದ ಪ್ರಾಮುಖ್ಯತೆ ಏನು ಅಂತ ಶಾಸ್ತ್ರಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಏನು ಹೇಳಿದರೆ, ಆಹಾರ ಪ್ರೀಣನಃ ಸದ್ಯೋ ಬಲಕೃತ್ ದೇಹಧಾರಕ ಆಯುಸ್ತೇಜ ಸಮುತ್ಸಾಹ ಸ್ಮೃತಿವೋಜೋ ಅಗ್ನಿ ವಿವರ್ಧನ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಆಹಾರ ಸೇವನೆಯಿಂದ ವ್ಯಕ್ತಿಯಂಥ ಶರೀರ ಎನ್ನುವಂಥದ್ದು ಸೌಷ್ಠವಗೊಳ್ಳುತ್ತದೆ ಅಂತ. ಮಾತ್ರವಲ್ಲದೆ ಶರೀರ ಬಲ ಮತ್ತು ಮನೋಬಲ ಉನ್ನತ ಮಟ್ಟವನ್ನು ತಲುಪುವಂತಾಗ್ತದೆ. ದೇಹದ ಬೆಳವಣಿಗೆಯು ಸಮರ್ಪಕವಾಗಿ ದೇಹದ ಕಾಂತಿಯೂ ಕೂಡ ವೃದ್ಧಿಯಾಗ್ತದೆ ಅಂತ ಹೇಳ್ತಾರೆ. ಮನೋಬಲದ ಉತ್ಕೃಷ್ಟತೆಯಿಂದಾಗಿ ಪ್ರತಿಯೊಂದು ಕೆಲಸವನ್ನು ಮಾಡುವಂಥ ಉತ್ಸಾಹ ಎನ್ನುವಂಥದ್ದು ಅಧಿಕ ಆಗ್ತದೆ. ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆಯೂ ಕೂಡ ಉತ್ತಮಗೊಳ್ಳುತ್ತದೆ. ದೇಹದ ಸಂರಕ್ಷಣೆಗೆ ಅವಶ್ಯಕವಾಗಿರುವ ಓಜಸ್ ಎನ್ನುವ ಅಂಶದ ಸೂಕ್ತವಾದ ಉಪಚಯ ಆಹಾರ ಸೇವನೆಯಿಂದ ಸಾಧ್ಯವಾದೀತು ಅಂತ. ಇಂಥದ್ದೆಲ್ಲ ಬಹಳ ಪ್ರಾಮುಖ್ಯವಾದಂತಹ ಉಪಯೋಗ ನಮ್ಮ ಆಹಾರ ಸೇವನೆಯಿಂದಿದೆ. ಇಷ್ಟು ಮಾತ್ರ ಅಲ್ಲದೆ ಆಹಾರ ದೇವ ಅಭಿವೃದ್ಧಿರ್ ಬಲ ಆರೋಗ್ಯಂ ವರ್ಣ ಇಂದ್ರಿಯ ಪ್ರಸಾದಂಚ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಆಹಾರದ ಮೂಲಕವೇ ಬಲದ ಅಭಿವೃದ್ಧಿಯಾಗಿ ಶ್ರೇಯಸ್ಕರವಾದ ವರ್ಣ, ಸರ್ವ ಇಂದ್ರಿಯಗಳ ಅವ್ಯಾಹತ ಕರ್ಮ ಸಾಧ್ಯವಾಗಿ ಆರೋಗ್ಯದ ಲಾಭವಾಗುತ್ತದೆ ಅಂತ. ಇಲ್ಲಿ ಏನು ಹೇಳ್ತಾರೆ ಹೇಳಿದರೆ, ಸರ್ವ ಇಂದ್ರಿಯಗಳ ಅವ್ಯಾಹತ ಕರ್ಮ ಅಂತ ಹೇಳಿದರೆ ಜ್ಞಾನೇಂದ್ರಿಯ ಇರ್ಬೋದು, ಕರ್ಮೇಂದ್ರಿಯಗಳಿರ್ಬೋದು, ಅವುಗಳೆಲ್ಲವೂ ಅವುಗಳ ಕೆಲಸವನ್ನು ಸಮರ್ಪಕವಾಗಿ ಮಾಡ್ತದೆ ಅಂತ. ಯಾಕೆ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ಕಾಯಿಲೆಗಳು ಉದ್ಭವವಾಗಲಿಕ್ಕೆ ಇವುಗಳ ಅಸಮರ್ಪಕ ಕೆಲಸವೇ ಕಾರಣವಾಗಿರುವುದರಿಂದಾಗಿ ಆಹಾರ ಸೇವನೆಯಿಂದಾಗಿ ಸರ್ವ ಇಂದ್ರಿಯಗಳ ಅವ್ಯಾಹತ ಕರ್ಮ ಆಗುವುದರಿಂದಾಗಿ ನಾವು ಕಾಯಿಲೆಗಳಿಂದ ಮುಕ್ತರಾಗಬಹುದು ಅಂತ. ಹಾಗಾದರೆ ವಿಷಮ ಆಹಾರವನ್ನು ತೆಗೆದುಕೊಂಡ್ರೆ ಏನಾಗ್ತದೆ ಅಂತ ಹೇಳಿದರೆ, ಆಹಾರ ವೈಷಮ್ಯಾತ್ ಅಸ್ವಾಸ್ಥ್ಯಂ ಅಂತ ಹೇಳಿದರೆ ಆಹಾರದ ವಿಷಮತೆಯಾದಲ್ಲಿ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಾನೆ ಅಂತ. ಹಾಗಾದರೆ ನಮ್ಮ ಆಹಾರದ ಕ್ರಮಬದ್ಧವಾದಂಥ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು? ನಾವು ಈಗ ಕೊರೋನಾ ಎನ್ನುವಂತಹ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ಕೆಲವು ಅಂಶಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿನಿತ್ಯ ಅಡುಗೆಯಲ್ಲಿ ಸ್ವಲ್ಪ ಪ್ರಮಾಣದ ಅರಶಿನ, ಜೀರಿಗೆ, ಧನಿಯಾ, ಬೆಳ್ಳುಳ್ಳಿಯನ್ನು ಬಳಸುವಂಥದ್ದು ಬಹಳ ಉತ್ತಮ. ತುಳಸಿ, ಕರಿಮೆಣಸು, ಒಣಶುಂಠಿ, ದಾಲ್ಚಿನ್ನಿ, ಒಣದ್ರಾಕ್ಷಿಯನ್ನು ಸೇರಿಸಿ ತಯಾರಿಸಿದ ಕಷಾಯವನ್ನು ಪ್ರತಿನಿತ್ಯ 10 ರಿಂದ 15 ಮಿಲಿಲೀಟರ್ನಷ್ಟು ಕುಡಿಯಬಹುದು. ಮಾತ್ರವಲ್ಲದೆ ನೆಲನಲ್ಲಿ ಅಥವಾ ಅಮೃತ ಬಳ್ಳಿಯಿಂದ ತಯಾರಿಸಿದ ಕಷಾಯವನ್ನು ಕೂಡ ಸೇವಿಸಬಹುದು. ಆದರೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಂತ ಹೇಳಿದ್ರೆ, ಕಷಾಯಗಳ ಅತಿಯಾದ ಸೇವನೆ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮವಲ್ಲ. ಈಗ ಏನಾಗಿದೆ ಅಂತ ಹೇಳಿದರೆ, ಕೊರೋನಾ ಬರುವುದರಿಂದಾಗಿ ಕಷಾಯವನ್ನು ಕುಡಿದ್ರೆ ನಮಗೆ ಎಲ್ಲವನ್ನೂ ಕೂಡ ನಾವು ಕಡಿಮೆ ಮಾಡಬಹುದು ಅಂತ ನಾವು ಎನ್ನಿಸ್ತೇವೆ. ಅದು ಖಂಡಿತವಾಗಿಯೂ ಕೂಡ ತಪ್ಪು. ಯಾಕಂತ ಹೇಳಿದರೆ ಅತಿ ಸರ್ವತ್ರ ವರ್ಜಯೇತ್ ಅಂತ. ಅತಿಯಾಗಿ ಕಷಾಯವನ್ನು ಸೇರಿಸುವಂಥದ್ದು ಖಂಡಿತವಾಗಿಯೂ ಕೂಡ ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಅದನ್ನು ಪ್ರತಿಯೊಬ್ಬರೂ ಕೂಡ ಮನದಟ್ಟು ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಹಾಗಾದರೆ ನಮ್ಮ ಆಹಾರ ಸೇವನೆಯ ಕ್ರಮ ಯಾವ ರೀತಿ ಇರಬೇಕು ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರವನ್ನು ಸೇವಿಸುವ ವಿಧಾನವನ್ನು ವಿವರಿಸಿದ್ದಾರೆ. ಉಷ್ಣಂ ಸ್ನಿಗ್ಧಂ ಮಾತ್ರಾವತ್ ಜೀರ್ಣೆ ವೀರ್ಯ ಆವಿರುದ್ಧಂ ಇಷ್ಟದೇಶೇ ಇಷ್ಟ ಸರ್ವೋಪಕರಣಂ ನಾತಿದ್ಭೃತಂ ನಾತಿ ವಿಲಂಬಿತಂ ಅಜಲ್ಪನ್ ಹಸನ್ ತನ್ಮನಾ ಭುಂಜೀತ ಆತ್ಮಾನಂ ಅಭಿಸಮೀಕ್ಷ್ಯ ಸಮ್ಯಕ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಬಿಸಿಯಾದಂತಹ ಆಹಾರ, ಸ್ವಲ್ಪ ಪ್ರಮಾಣದ ಜಿಡ್ಡನ್ನು ಸೇರಿಸಿರುವಂಥ ಆಹಾರವನ್ನು ಸಮ ಪ್ರಮಾಣದಲ್ಲಿ ಸೇವಿಸುವಂಥದ್ದು ಉತ್ತಮ. ನಾವು ಸೇವಿಸಿದಂಥ ಆಹಾರ ಜೀರ್ಣವಾದ ನಂತರದಲ್ಲಿಯೇ ಮತ್ತೆ ಆಹಾರ ಸೇವಿಸುವಂಥ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಬೇಕು. ಕಲ್ಮಶಗಳಿಲ್ಲದ ಸ್ವಚ್ಛವಾದ ನಮ್ಮ ಮನಸ್ಸಿಗೆ ಮುದ ನೀಡುವಂತಹ ಸ್ಥಳದಲ್ಲಿ ಆಹಾರವನ್ನು ಸೇವಿಸಬೇಕು. ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ನಿಸಂಪಾತೆ ಅಂತ ಹೇಳಿದ್ದಾರೆ. ಬಹಳ ವೇಗವಾಗಿ ಅಥವಾ ಬಹಳ ನಿಧಾನವಾಗಿ ಆಹಾರವನ್ನು ಸೇವಿಸಬಾರದು. ಮಾತನಾಡದೆ, ನಗಾಡದೆ, ಮನಸ್ಸಿಟ್ಟು ಅವರವರ ಅಗತ್ಯಕ್ಕೆ ಅನುಸಾರವಾಗಿ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯದ ಸಂರಕ್ಷಣೆಯಾಗ್ತದೆ ಅಂತ. ಬಿಸಿಯಾದ ಆಹಾರವನ್ನೇ ಅಂತ ಹೇಳಿದರೆ, ಆಹಾರ ತಯಾರಿಸಿದ ದಿನವೇ ಆಹಾರವನ್ನು ಸೇವಿಸುವುದರಿಂದ ಆಹಾರ ಜೀರ್ಣವು ಸಮರ್ಪಕವಾಗಿ ಆಗಿ ವಾತಾದಿ ದೋಷಗಳ ಪರಿರಕ್ಷಣೆಯಾಗ್ತದೆ ಅಂತ ಹೇಳ್ತೇವೆ. ಸ್ವಲ್ಪ ಪ್ರಮಾಣದ ಸ್ನಿಗ್ಧತೆಯನ್ನು ಆಹಾರಕ್ಕೆ ಸೇರಿಸಿ ಸೇವಿಸುವುದರಿಂದ ಶರೀರದ ಬೆಳವಣಿಗೆ ಉತ್ತಮವಾಗಿ ದೇಹದ ಬಲ ಮತ್ತು ದೇಹದ ವರ್ಣದ ಅಭಿವೃದ್ಧಿಯಾಗ್ತದೆ ಅಂತ. ಕೆಲವೊಮ್ಮೆ ಅತಿ ವೇಗವಾಗಿ ನಾವು ಆಹಾರವನ್ನು ಸೇವಿಸ್ತೇವೆ. ಹಾಗಾದರೆ ಏನಾಗ್ತದೆ? ಅತಿ ವೇಗವಾಗಿ ಆಹಾರವನ್ನು ತಿನ್ನುವುದರಿಂದ ಆಹಾರವು ಅನ್ನನಾಳವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಸೇರುವಂತಹ ಸಾಧ್ಯತೆಗಳಿರುತ್ತದೆ. ಬಹಳ ನಿಧಾನವಾಗಿ ಆಹಾರ ಸ್ವೀಕರಿಸುವುದರಿಂದ ಆಹಾರ ಸೇವಿಸಿದಷ್ಟು ಕೂಡ ನಮಗೆ ತೃಪ್ತಿಯಾಗದೆ ಅಧಿಕ ಪ್ರಮಾಣದ ಆಹಾರವನ್ನು ಸೇವಿಸುವ ಸಂಭವಗಳಿದ್ದು
ಆಹಾರ ಜೀರ್ಣವು ಸರಿಯಾಗಿ ಆಗುವುದಿಲ್ಲ. ಮಾತನಾಡುತ್ತಾ, ನಗಾಡುತ್ತಾ ಮತ್ತು ಮನಸ್ಸಿಷ್ಟು ಆಹಾರವನ್ನು ಸೇವಿಸದೇ ಇದ್ದಲ್ಲಿ ಆಹಾರವು ಅನ್ನನಾಳದ ಬದಲು ಶ್ವಾಸನಾಳವನ್ನು ಸೇರುವ ಸಂಭವವಿದ್ದು ಅದರಿಂದ ತೊಂದರೆಯಾಗುವಂತಹ ಸಾಧ್ಯತೆಗಳಿರುತ್ತದೆ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಕೂಡ ದೂರದರ್ಶನ ಅಥವಾ ಮೊಬೈಲ್ಗಳನ್ನು ನೋಡುತ್ತಾ ಆಹಾರ ಸೇವಿಸುವುದು ಸರ್ವೇ ಸಾಮಾನ್ಯವಾಗಿದೆ ಎನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಹಳ ವಿಷಾದ ಅಂತ ಅನಿಸ್ತದೆ. ಪ್ರತಿಯೊಬ್ಬರೂ ಕೂಡ ಸಿಹಿ, ಖಾರ, ಹುಳಿ, ಉಪ್ಪು, ಕಹಿ ಮತ್ತು ಚೊಗರು ರಸಗಳನ್ನು ತಮ್ಮ ಆಹಾರದಲ್ಲಿ ಅಳವಡಿಸಿಕೊಳ್ಳುವುದರಿಂದ ದೇಹದ ಧಾತುಗಳ ಉಪಚಯವು ಪ್ರಶಸ್ತವಾಗಿ ಆಗ್ತದೆ ಅಂತ. ಇಲ್ಲಿಯವರೆಗೆ ನಾನು ಆಹಾರವನ್ನು ಸಮರ್ಪಕವಾದ ರೀತಿಯಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇನೆ. ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದು ಅಂತ ಹೇಳಿದೆ, ಅಸಮರ್ಪಕವಾದಂತಹ ಆಹಾರ ಪದ್ಧತಿ ಅಂತ ಹೇಳಿದರೆ, ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರ ಸೇವನೆಯ ವಿಧಿವಿಧಾನಗಳ ವಿವರಣೆಯೊಂದಿಗೆ ಆಹಾರ ಸೇವನೆಯ ತಪ್ಪು ಪರಿಕಲ್ಪನೆಗಳನ್ನು ಕೂಡ ವಿವರಿಸಿದ್ದಾರೆ. ಅಂತ ಹೇಳಿದರೆ ಅಧ್ಯಶನ, ವಿಷಮಾಶನ, ಸಮಶನ, ವಿರುದ್ಧಾಶನ, ಅಜೀರ್ಣಾಶನ ಇವುಗಳೆಲ್ಲ ಅಸಮರ್ಪಕ ಆಹಾರ ಸೇವನಾ ಕ್ರಮಗಳು. ಇವುಗಳನ್ನು ಖಂಡಿತವಾಗಿಯೂ ಕೂಡ ನಾವು ಮಾಡಬಾರದು. ಯಾಕೆಂತ ಹೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿಯು ಇವುಗಳನ್ನು ಮಾಡುವುದರಿಂದಾಗಿ ಕಡಿಮೆಯಾಗ್ತದೆ. ಹಸಿವಿಲ್ಲದಿದ್ದರೂ ಪದೇ ಪದೇ ಆಹಾರವನ್ನು ಸೇವಿಸುವಂಥ ಅಭ್ಯಾಸ ಏನಿದೆ ಅದನ್ನು ನಾವು ಅಧ್ಯಶನ ಅಂತ ಹೇಳ್ತೇವೆ. ಆಹಾರ ಪ್ರಮಾಣ ಮತ್ತು ಆಹಾರ ಸೇವನೆಯ ಕಾಲದಲ್ಲಿ ವ್ಯತ್ಯಾಸ ಆದರೆ ಅದನ್ನು ನಾವು ವಿಷಮಾಶನ ಅಂತ ಹೇಳ್ತೇವೆ. ದೇಹಕ್ಕೆ ಪೂರಕವಾದ ಮತ್ತು ಮಾರಕವಾದ ಆಹಾರಗಳನ್ನು ಒಟ್ಟಿಗೆ ಸೇರಿಸಿದರೆ ಅದನ್ನು ನಾವು ಸಮಶನ ಅಂತ ಹೇಳ್ತೇವೆ. ವಿರುದ್ಧ ಗುಣಗಳನ್ನು ಹೊಂದಿರುವ ಆಹಾರದ ಸೇವನೆ ಅದನ್ನು ನಾವು ವಿರುದ್ಧಾಶನ ಅಂತ ಹೇಳ್ತೇವೆ. ಆಹಾರ ಜೀರ್ಣವಾಗದಿದ್ದರೂ ಕೂಡ ಆಹಾರ ಸೇವಿಸಿದರೆ ಅದು ಅಜೀರ್ಣಾಶನ ಅಂತ ಎನಿಸ್ತದೆ. ಆರೋಗ್ಯವನ್ನು ಬಯಸುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಹಾರ ಸೇವನೆಯಂತಹ ತಪ್ಪು ಕಲ್ಪನೆಗಳು ಏನು ಹೇಳಿದ್ದೇನೆ ಅದನ್ನು ತ್ಯಜಿಸುವಂಥದ್ದು ಬಹಳ ಅಗತ್ಯ. ಇವುಗಳನ್ನೆಲ್ಲ ನಾವು ತ್ಯಜಿಸಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಾವು ಕಾಯಿಲೆಗಳಿಂದ ವಿಮುಕ್ತರಾಗಿರಬಹುದು ಅಂತ. ಹಾಗಾದರೆ ಆರೋಗ್ಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದರಲ್ಲಿ ಆಹಾರ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇನ್ನೊಂದು ಅಂಶ ಯಾವುದು ಅಂತ ಹೇಳಿದರೆ ದಿನಚರ್ಯ ಅಂತ ಹೇಳ್ತೇವೆ. ಆಹಾರದ ನಂತರ ರೋಗ ನಿರೋಧಕತೆಯಲ್ಲಿ ಪ್ರಭಾವ ಬೀರುವ ಅಂಶ ಅಂತ ಹೇಳಿದರೆ ದಿನಚರ್ಯ. ಸೂಕ್ತವಾದ ಕ್ರಮಬದ್ಧವಾದ ಅಭ್ಯಾಸಗಳನ್ನು ದಿನಂಪ್ರತಿ ಪಾಲಿಸುವುದರ ಮೂಲಕ ಸದೃಢ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ನಾವು ಪಡೆಯಬಹುದಾಗಿದೆ. ಹಾಗಾದರೆ ನಮ್ಮ ದಿನಚರ್ಯ ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಬೆಳಗ್ಗೆ 4:30ರಿಂದ 6 ಗಂಟೆಯವರೆಗಿನ ಸಮಯ ಏನಿದೆ ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಆ ಸಮಯದಲ್ಲಿ ಏಳುವಂಥ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ತದನಂತರದಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಹಲ್ಲುಜ್ಜಬೇಕು ಅಂತ. ಮತ್ತೊಂದು ಪ್ರಮುಖವಾದಂಥ ಅಂಶ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಯಾವುದು ಅಂತ ಹೇಳಿದ್ರೆ ಉಷಪಾನ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಹಲ್ಲುಜ್ಜಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಸರಿಸುಮಾರು 600ರಿಂದ 650 ಮಿಲಿಲೀಟರ್ನಷ್ಟು ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇರಬಹುದು ಅಥವಾ ಇನ್ನಿತರ ಯಾವುದೇ ಕಾಯಿಲೆಗಳು ಇದ್ದರೂ ಕೂಡ ಅವುಗಳಿಂದ ನಮಗೆ ಪ್ರಶಮನ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಉಷಪಾನ ಎನ್ನುವಂತಹ ದಿನಚರ್ಯವನ್ನು ಖಂಡಿತವಾಗಿಯೂ ಕೂಡ ಪಾಲಿಸಿಕೊಂಡು ಬರಲೇಬೇಕು. ಅಷ್ಟು ಮಾತ್ರ ಅಲ್ಲದೆ ಔಷಧಯುಕ್ತ ದ್ರವವನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಸಂಚಲನೆಯನ್ನು ಮಾಡುವಂತಹ ಕವಲ ಎನ್ನುವಂಥ ಅಭ್ಯಾಸವನ್ನು ಮಾಡಿಕೊಂಡ್ರೆ ಅದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬರ್ತದೆ. ಎಳ್ಳೆಣ್ಣೆ ಇರಬಹುದು ಅಥವಾ ತೆಂಗಿನೆಣ್ಣೆಯನ್ನು ಕೂಡ ಬಾಯಿಯಲ್ಲಿಟ್ಟುಕೊಂಡು ಸಂಚಲನೆ ಮಾಡಿ ಅದರಿಂದ ನಾವು ಬಾಯಿಗೆ ಸಂಬಂಧಪಟ್ಟಂಥ ಕಾಯಿಲೆ ಅಥವಾ ಇನ್ನಿತರ ಕಾಯಿಲೆಗಳಿಂದ ನಾವು ನಿರ್ಮುಕ್ತರಾಗಬಹುದು ಅಂತ ಹೇಳುವಂಥದ್ದು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಔಷಧಯುಕ್ತ ತೈಲವನ್ನು 2ರಿಂದ 3 ಬಿಂದುವಿನಷ್ಟು ಮೂಗಿಗೆ ಹಾಕುವ ನಸ್ಯಕರ್ಮವೂ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಯ ವೃದ್ಧಿಯಲ್ಲಿ ಸಹಕಾರಿಯಾಗಿದೆ. ದಿನಂಪ್ರತಿ ಸ್ವಲ್ಪ ಪ್ರಮಾಣದ ವ್ಯಾಯಾಮ, ಅಗತ್ಯ ಇರುವಷ್ಟು ಪ್ರಮಾಣದ ನಿದ್ರೆ ಆರೋಗ್ಯದ ಸಂರಕ್ಷಣೆಗೆ ಕಾರಣೀಭೂತವಾಗಿದೆ ಅಂತ. ಹಾಗಾದರೆ ನಮ್ಮ ಬಲವರ್ಧಕ ಅಂಶಗಳು ಯಾವುದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ 3 ರೀತಿಯ ಬಲಗಳನ್ನು ಹೇಳ್ತಾರೆ. ಒಂದು ಸಹಜ ಬಲ, ಕಾಲಜ ಬಲ ಮತ್ತು ಯುಕ್ತಿಕೃತ ಬಲ ಅಂತ. ಸಹಜ ಬಲ ಅಂತ ಹೇಳಿದರೆ ನಾವು ಹುಟ್ಟುವಾಗಲೇ ಬರುವಂತಹ ನಮ್ಮ ಬಲ. ಕಾಲ ಅಂತ ಹೇಳಿದರೆ ನಮ್ಮ ವಯಸ್ಸಿಗೆ ಅನುಸಾರವಾಗಿ ಬರುವಂಥ ಬಲ ಏನಿದೆ ಅದನ್ನು ನಾವು ಕಾಲಜ ಬಲ ಅಂತ ಹೇಳ್ತೇವೆ. ಮುಖ್ಯವಾಗಿ ಇಲ್ಲಿ ನಾನು ಮಾತಾಡಲಿಕ್ಕೆ ಇರುವಂಥದ್ದು ಯಾವುದು ಹೇಳಿದರೆ ಯುಕ್ತಿಕೃತ ಬಲ ಅಂತ ಹೇಳಿದರೆ, ಯಾಕೆ ಹೇಳಿದರೆ ನಮ್ಮ ಈ ಯುಕ್ತಿಕೃತ ಬಲವನ್ನು ನಾವು ಉತ್ಕೃಷ್ಟ ಮಾಡುವಂತಹ ಸಾಧ್ಯತೆಗಳಿರ್ತದೆ. ಅದನ್ನು ನಾವು ಯಾವ ರೀತಿ ಜಾಸ್ತಿ ಮಾಡ್ಬೋದು ಅಂತ ಹೇಳಿದರೆ, ನಾವು ಪ್ರಶಸ್ತವಾದಂಥ ಆಹಾರವನ್ನು ಸೇವಿಸುವುದರಿಂದ, ವ್ಯಾಯಾಮಾದಿ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡುವುದರಿಂದ, ಚವನಪ್ರಾಶದಂತಹ ರಸಾಯನವೆನ್ನುವ ಬಲವರ್ಧಕ ಅಂಶದ ದಿನನಿತ್ಯದ ಸೇವನೆ, ಸಮರ್ಪಕವಾಗಿ ಅಭ್ಯಾಸ ಮಾಡುವ ವಿವಿಧ ರೀತಿಯ ಯೋಗಾಸನಗಳು, ಧ್ಯಾನ ಮತ್ತು ಪ್ರಾಣಾಯಾಮಗಳಿಂದಲೂ ನಮ್ಮ ಯುಕ್ತಿಕೃತದ ಬಲದ ಅಭಿವೃದ್ಧಿಯಾಗುತ್ತದೆ. ತನ್ಮೂಲಕ ವ್ಯಾಧಿಕ್ಷಮತ್ವ ಕೂಡ ಅಧಿಕಗೊಳ್ಳುತ್ತದೆ. ಕೊನೆಯಲ್ಲಿ ದೇಹದ ಸಂರಕ್ಷಣೆಯಲ್ಲಿ ಪರಮ ತೇಜಸ್ಸನ್ನು ಹೊಂದಿರುವ ಅಂಶವೇ ಓಜಸ್.
ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದರ ಪರಿರಕ್ಷಣೆಯನ್ನು ಮಾಡಲೇಬೇಕು. ಒತ್ತಡರಹಿತ ಜೀವನ, ದೇಹಕ್ಕೆ ಹಿತವಾದಂಥ ಆಹಾರ ಸೇವನೆ, ಪ್ರತಿನಿತ್ಯದ ಸಹನೆಯ ಗುಣ, ಅಕ್ಕಿ, ತುಪ್ಪ, ಹಾಲು, ಮಾಂಸರಸ, ಹೆಸರುಕಾಳು, ಬಾರ್ಲಿ, ನೆಲ್ಲಿಕಾಯಿ, ನೀರಿನ ಸಮರ್ಪಕವಾದಂಥ ಸೇವನೆ ಓಜಸ್ಸಿನ ರಕ್ಷಣೆಗೆ ಕಾರಣವಾಗ್ತದೆ. ಇದನ್ನು ಶಾಸ್ತ್ರಗಳಲ್ಲಿ ನಿತ್ಯ ಸೇವನೀಯ ದ್ರವ್ಯ ಅಂತ ಹೇಳ್ತೇವೆ. ಅಂದರೆ ಪ್ರತಿಯೊಬ್ಬನು ತಮ್ಮ ಆಹಾರದಲ್ಲಿ ಪ್ರತಿನಿತ್ಯ ಸೇವಿಸುವಂಥ ಅಂಶಗಳು ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇಲ್ಲಿ ಉಲ್ಲೇಖಿಸಿದಂತಹ ವಿಧಾನಗಳ ಹೊರತಾಗಿ ಸುಲಭವಾದ, ಸರಳವಾದ ಇನ್ನು ಹಲವಾರು ವಿಧಾನಗಳಿದ್ದು ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ತಿಳಿದುಕೊಳ್ಳಿ. ಆಯುರ್ವೇದವನ್ನು ಅರಿತು ಪಾಲಿಸಿ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದ. ಕೊರೋನಾ ನಿಯಂತ್ರಣದಲ್ಲಿ ದೇಹದ ರೋಗ ನಿರೋಧಕ ಶಕ್ತಿ, ಈ ವಿಷಯದ ಬಗ್ಗೆ ಇದುವರೆಗೆ ಮಾತನಾಡಿದವರು ಉಡುಪಿ ಕುತ್ಪಾಡಿಯ SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಸ್ವಸ್ಥ ವೃತ್ತ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಯೋಗೀಶ್ ಆಚಾರ್ಯ. ನಮಾಮಿ ಧನ್ವಂತರಿಮಾದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೇ ಜರಾರುಗ್ಭಯಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ.